ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭಾನುಪ್ರಿಯ. ನೋಡ್ರಿ, ನಾನಿವತ್ತು ಒಂದು ಸಿಂಪಲ್ ಆಗಿರೋ ಈಸಿ ಆದಂಥ ಈವ್ನಿಂಗ್ ಸ್ನ್ಯಾಕ್ಸನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ರೀ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ. ನೀವು ಒಮ್ಮೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ನಾನು ಮಾಡೋ ಯಾವುದೇ ರೆಸಿಪಿ ಆದ್ರೂ ಅದ್ರ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ. ನಾನು ಮಾಡೋ ಪ್ರತಿಯೊಂದು ರೆಸಿಪಿನೂ ಮಿಸ್ ಮಾಡಲ್ಲ ನೀವು ನೋಡಬಹುದು. ನಾನು ಒಂದು ಕ್ಯಾಬೇಜಿಂದ ಸಿಂಪಲ್ ಆಗಿರೋ ಈವ್ನಿಂಗ್ ಸ್ನ್ಯಾಕ್ಸನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ಇವಾಗ ನಾನೊಂದು ಬೌಲ್ ತೊಗೊಂಡೀನಿ ರೀ. ಇದಕ್ಕೆ ಇವಾಗ ಈ ರೀತಿ ಕ್ಯಾಬೇಜನ್ನು ಸಣ್ಣ ಸಣ್ಣದಾಗಿ ಚೌಕ್ ಆಕಾರ ಒಳಗೆ ಕಟ್ ಮಾಡಿ ಇಟ್ಕೊಂಡೀನಿ. ನೀವು ಉದ್ದುದ್ದು ಬೇಕಾದರೂ ಕಟ್ ಮಾಡ್ಕೋಬೋದು, ನಿಮ್ಮ ಚಾಯ್ಸ್. ನಾನು ಇವಾಗ ಒಂದು ಅರ್ಧ ಒಳಗೆ ಒಂದು ಗಿರ್ದ ಅನ್ಬೋದು ಒಂದು ಸ್ವಲ್ಪ ನಾನು ಕ್ಯಾಬೇಜ್ ತೊಗೊಂಡಿರೋದು. ನೀವು ಜಾಸ್ತಿ ಬೇಕಾದರೂ ತೊಗೊಳ್ರಿ. ಒಂದು ರೌಂಡ್ ಕ್ಯಾಬೇಜ್ ಇರ್ತೈತಲ್ಲ ಅದ್ರಾಗ ಅರ್ಧ ಮಾಡಿರ್ತೀವಿ. ಆ ಅರ್ಧ ಒಳಗಿಂದ ಅರ್ಧ ಆಗೈತಿ ಅಂದ್ಕೊಂಡೀನಿ. ಯಾಕಂದರೆ ಹಿಟ್ಟು ಪ್ರಮಾಣ ನಿಮ್ಗೆ ಕರೆಕ್ಟಾಗಿ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಇಷ್ಟು ತೊಗೊಂಡೀನಿ ರೀ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹೆಚ್ಕೊಂಡಿದ್ದ ಹಾಕ್ಕೊಂಬಿಡಬೇಕು. ಇದಕ್ಕೆ ಒಂದು ಅಥವಾ ಎರಡು ಉಳ್ಳಾಗಡ್ಡಿನ ಅಂದರೆ ಈರುಳ್ಳಿನ ಈ ರೀತಿ ಚೌಕಂಗಿ ಕಟ್ ಮಾಡಿ ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕೋರಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳತ್ತೀನಿ. ಹಂಗೆ ನಾವು ಪೂರಾನ ಹಾಕ್ಕೊಂಡ್ರೆ ಅದು ಅಷ್ಟಾಗಿ ನೀಟಾಗಿ ಬರಲ್ಲ. ಅಂದ್ರೆ ವಡೆ ಒಳಗೆ ಒಂದು ಪೂರ ಎಲೆ ಬಂದಾಗ ಅಷ್ಟು ಸರಿ ಅನ್ಸಂಗಿಲ್ಲಲ್ರಿ. ಹಾಗಾಗಿ ಈ ಪಕೋಡಕ್ಕೆ ಸಣ್ಣದಾಗಿ ಕಟ್ ಮಾಡಿ ಸಾಧ್ಯ ಆದಷ್ಟು ಸಣ್ಣ ಕಟ್ ಮಾಡಿ ಹಾಕೋರಿ. ಇದಕ್ಕೆ ನಾನು ಶುಂಠಿನ ಸಣ್ಣದಾಗಿ ಪೇಸ್ಟ್ ಮಾಡಿ ಹಾಕೊಳತ್ತೀನಿ. ಇದಕ್ಕೆ ನಾನು ಶುಂಠಿ ಮಾತ್ರ ಹಾಕೀನಿ, ಬೆಳ್ಳುಳ್ಳಿ ಹಾಕಿದ್ರೆ ಅಷ್ಟು ಸರಿ ಅನ್ಸಂಗಿಲ್ಲ. ಶುಂಠಿ ಮಾತ್ರ ಹಾಕೋರಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೊಂಡೀನಿ. ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ನಾನು ಅಜ್ವಾನನ್ನು ತಗೊಂಡು ಈ ರೀತಿ ಸ್ವಲ್ಪ ತಿಕ್ಕಿ ಹಾಕೋಬೇಕ್ರಿ. ಇದಕ್ಕೆ ಜೀರಿಗೆ ಜೊತೆ ಅಜ್ವಾನನ್ನು ಹಾಕಿರೋ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರ್ತೈತಿ, ಅಂದ್ರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರ್ತೈತ್ರಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ 1 ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕೋಬೇಕ್ರಿ. ಉಪ್ಪನ್ನು ಇವಾಗ ನೋಡಿ ಹಾಕೋರಿ, ಆಮೇಲೆ ಮತ್ತೆ ಬೇಕಾದ್ರೆ ಹಾಕೋರಿ. ಅದ್ರ ಫಸ್ಟಿಗೆ ಜಾಸ್ತಿ ಹಾಕೋಕೆ ಹೋಗಬೇಡ್ರಿ. ನೋಡ್ರಿ, ಇವಾಗ ನಾನು ರುಚಿಗೆ ತಕ್ಕಷ್ಟ ಖಾರನ ಹಾಕೊಳತ್ತೀನಿ. ಒಂದು ಸ್ವಲ್ಪ ಖಾರ ಉಪ್ಪು ಜಾಸ್ತಿನೇ ಇದ್ರನ ಈ ಪಕೋಡ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬರ್ತಾವು. ನೋಡ್ರಿ, ಇವಾಗ ನಾನು ನಮ್ಮ ಮನ್ಯಾಗನ ರೆಡಿ ಮಾಡಿ ಇಟ್ಟಿರುವಂಥ ಮಸಾಲೆ ಖಾರನ ಆ್ಯಡ್ ಮಾಡತ್ತೀನಿ. ಇದು ನಿಮ್ಮ ಮನ್ಯಾಗ ಇರಲಿಲ್ಲ ಅಂದ್ರೆ ರೆಡ್ ಚಿಲ್ಲಿ ಪೌಡ್ರ್ ಸಿಗ್ತೈತಲ್ರಿ. ನೀವು ನಾರ್ಮಲಾಗಿ ನಿಮ್ಮ ಮನ್ಯಾಗ ಅಡುಗೆಗೆಲ್ಲ ಯಾವ ಮಸಾಲೆ ಖಾರನ ಯೂಸ್ ಮಾಡ್ತಿರಲ್ಲ ಅದ ಖಾರನ ನೀವು ಇದಕ್ಕೂ ಆ್ಯಡ್ ಮಾಡ್ಕೋಬೇಕ್ರಿ. ನೋಡ್ರಿ, ಇವಾಗ ನಾನು ಅರ್ಧ ಕಪ್ ಆಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡೀನಿ. ಈ ಕಪ್ ಒಳಗೆ ಅಳ್ತಿನ ತೊಗೋಬೇಕ್ರಿ. ಅಂದ್ರೆ ನೀವು ಯಾವ ಕಪ್ಲೆ ತೊಗೋತೀರಾ ಆ ಕಪ್ ಅರ್ಧ ಕಪ್ ಆಗಷ್ಟು ಅಕ್ಕಿ ಹಿಟ್ಟು, ಅದ ಕಪ್ಲೆ 1 ಕಪ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕೋಬೇಕು. ಅಂದ್ರೆ ಕಡಲೆ ಹಿಟ್ಟಿನ ಪ್ರಮಾಣ ಜಾಸ್ತಿ ಇರಬೇಕು, ಅಕ್ಕಿ ಹಿಟ್ಟಿನ ಪ್ರಮಾಣ ಕಡಿಮೆ ಇರಬೇಕ್ರಿ. ನೋಡ್ರಿ, ಇವಾಗ ಇದೆಲ್ಲ ಹಾಕೊಂಡ್ಮೇಲೆ ಇವಾಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ನಾನು ಸೋಡಾನ ಹಾಕೊಳತ್ತೀನಿ. ಸೋಡಾ ನಿಮ್ಗೆ ಇಷ್ಟ ಆದ್ರೆ ಹಾಕೋರಿ, ಸ್ಕಿಪ್ ಮಾಡ್ರೆ ನಡಿತೈತಿ. ನೋಡ್ರಿ, ಇವಾಗ ಇದನ್ನೆಲ್ಲನೂ ನೀರನ್ನು ಇವಾಗ ಆ್ಯಡ್ ಮಾಡಬೇಡ್ರಿ. ಇವಾಗ ಕೈಲೇ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಇವಾಗ ಈ ರೀತಿ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ನಾವು ಏನೇನು ಅದರಾಗ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ಲ ಅದೆಲ್ಲನೂ ಹಿಟ್ಟಿನ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗ್ತೈತ್ರಿ. ಇವಾಗ ಫಸ್ಟಿಗೆ ನೀರು ಹಾಕಕ್ಕೆ ಹೋಗಬಾರ್ದು. ಇದನ್ನು ಒಂದು ಸಾರಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು ಹಾಕೋರಿ. ಯಾಕಂದ್ರೆ ಕ್ಯಾಬೇಜ್ ಜಲ್ದಿ ನೀರು ಬಿಡ್ತೈತಿ. ಹಂಗಾಗಿ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡ್ರಿ. ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಇದೇ ರೀತಿ ಕಂಟಿನ್ಯೂ ಆಗಿ ಮಿಕ್ಸ್ ಮಾಡಿರಿ. ಜಾಸ್ತಿ ನೀರು ಆ್ಯಡ್ ಮಾಡಬೇಡ್ರಿ, ಯಾಕಂದರೆ ಜಲ್ದಿನೇ ನೀರು ಬಿಡ್ತೈತಿ. ಆವಾಗ ಇದು ಪಕೋಡ ರೀತಿ ಬರಂಗಿಲ್ಲ. ನೋಡ್ರಿ, ನಾನು ಒಂದು ಸ್ವಲ್ಪನ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ತಿರ್ಬೋದು ಕೈಲಿ ಈ ರೀತಿ ವಡೆ ಟೈಪ್ ಮಾಡೋಕ್ಕೆ ಬರಬೇಕು. ಆ ಹದಕ್ಕನ ಈ ಹಿಟ್ಟನ್ನು ರೆಡಿ ಮಾಡ್ಕೊಂಬಿಡ್ಬೇಕ್ರಿ. ಇವಾಗ ಹಿಟ್ಟು ಕಲಸಿ ಇಡಕ್ಕೆ ಹೋಗಬೇಡ್ರಿ, ಭಾಳ ನೆನೆದ ನೀರುಗತ್ಲೆ ಆಗಿ ಬಿಡ್ತೈತಿ. ಅಂದ್ರೆ ಕ್ಯಾಬೇಜ್ ಏನು ಇರ್ತೈತಲ್ರಿ ಅದು ನೀರು ಬಿಡ್ತೈತಲ್ರಿ. ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡೀನಿ ಗ್ಯಾಸ್ ಮೇಲೆ. ಈ ಪ್ಯಾನ್ ಕಾದ್ಮೇಲೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಆಯಿಲನ್ನು ಹಾಕೋಬೇಕು. ಒಂದು 4ರಿಂದ 5 ಸ್ಪೂನ್ ಆಗಷ್ಟು ಆಯಿಲನ್ನು ಹಾಕೋರಿ. ನೋಡ್ರಿ, ಇವಾಗ ಒಂದೊಂದಾಗಿ ಈ ರೀತಿ ಪಕೋಡಾನ ಅಂದ್ರೆ ನಾವು ಕ್ಯಾಬೇಜ್ದೇನು ಅದು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ರಿ ಅದನ್ನು ಈ ರೀತಿ ರೌಂಡಾಗಿ ತಟ್ಟಿ ಈ ರೀತಿ ಹಾಕೊಂಬಿಡ್ಬೇಕ್ರಿ. ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೋರಿ, ಹೈ ಫ್ಲೇಮ್ ಒಳಗೆ ಇಡಬೇಡ್ರಿ. ಅಂದ್ರೆ ಪ್ರತಿಯೊಂದೂ ಹಾಕಬೇಕಲ್ರಿ. ಹಂಗಾಗಿ
ನೋಡಿರಿ ನಾನು ಎಲ್ಲನೂ ಈ ರೀತಿ ಹಾಕ್ಕೊಳತ್ತೀನಿ. ಈ ರೆಸಿಪಿ ನೀವು ಸಾಯಂಕಾಲ ಮಕ್ಕಳು ಸ್ಕೂಲ್ದಿಂದ ಬಂದಮೇಲೆ ದಿನ ಒಂದು ವೆರೈಟಿ ಬೇಡ್ತಾರಲ್ಲ, ಆವಾಗ ಈ ರೀತಿ ನೀವು ಮನ್ಯಾಗ ಒಂದು ಸ್ವಲ್ಪ ಕ್ಯಾಬೇಜ್ ಇತ್ತು ಅಂದ್ರೆ ಈ ರೀತಿ ಮಾಡಿಕೊಟ್ರಿ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇವಾಗ ಇದೆಲ್ಲನ ಹಾಕ್ಕೊಂಡು 1 ಮಿನಿಟ್ ಇದನ್ನು ಫ್ರೈ ಮಾಡೋಕ್ಕೆ ಬಿಟ್ಟಿದ್ನಿ. ಇಷ್ಟು ಫ್ರೈ ಆದಮೇಲೆ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ತಿರುವಿ ಹಾಕೋಬೇಕು. ಅಂದರೆ 2 ಸೈಡ್ ಇದನ್ನು ಬೇಯಿಸ್ಕೋಬೇಕ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತಿ. ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದರೆ ನಾವು ಯಾವುದೇ ರೆಸಿಪಿ ಮಾಡಿದ್ರೂ ಮಿಸ್ ಮಾಡಲ್ಲ ನೀವು ನೋಡ್ಬೋದು. ನೋಡಿ ನಾನು 2 ಲೇಯರ್ ಈ ರೀತಿ ಕರೆಕ್ಟಾಗಿ ಬೇಯಿಸ್ಕೊಂಡೀನಿ. ಇಷ್ಟ ಆದರೆ ಸಾಕು. ಇಷ್ಟ ಐತಿ ಸಿಂಪಲ್ಲಾಗಿ ನೋಡಿರಿ. ಈ ಲೇಯರ್ ಇನ್ನೊಂದು ಸಾರಿ ಬೇಯಿಸ್ಕೊಂಬಿಟ್ಟ ಇದನ್ನು ಒಂದು ಪ್ಲೇಟ್ ಒಳಗೆ ತೆಕ್ಕೊಂಬಿಡೋನು. ಭಾಳ ಅಂದ್ರೆ ಭಾಳ ಈಸಿಯಾಗಿರೋ ರೆಸಿಪಿ. ನೀವು ಟ್ರೈ ಮಾಡಿ ಕಾಮೆಂಟ್ ಮಾಡಿರಿ. ವಿಡಿಯೋ ಎಂಡ್ ತನಕ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.